ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡೋದು. ಇವತ್ತಿನ ಟಾಪಿಕ್ ಬಂದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಅಂತ ಹೇಳಿ ಒಂದು ಒಳ್ಳೆ ಗುಡ್ ನ್ಯೂಸನ್ನು ಬಿಟ್ಟಿದೆ. ಸೊ ಇದು ಏನರ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಅಂದರೆ ನಾವೇ ಸ್ವತಃ ನಮ್ಮದೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿಕೊಂಡು ಅಂದರೆ ಒಂದು ಶಿ ಮಾರ್ಟ್ ಅಂತ ಹೇಳಿ ಗೌರ್ಮೆಂಟ್ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವಂಥದ್ದು. ಇದರಿಂದ ನಾವು ಯಾವ ಥರ ವರ್ಕ್ ಮಾಡೋ ಅಂಥದ್ದು, ನಾವು ಹೇಗೆ ಅಂದರೆ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿಕೊಂಡು ನೇರವಾಗಿ ಯಾವುದೇ ಥರ ಮಾರುಕಟ್ಟೆ ಇಲ್ಲದೆ ಅಂದರೆ ಯಾವುದೇ ಬ್ರೋಕರ್ ಇಲ್ಲದೆ ಕೂಡ ನಾವು ಡೈರೆಕ್ಟಾಗಿ ಒಂದು ವ್ಯಾಪಾರನ ಶುರು ಮಾಡ್ಬೋದು. ಯಾರೆಲ್ಲ ಅಂತಂದರೆ ಮಹಿಳೆಯರು ಏನು ಮನೇಲೆ ಏನೇನು ಮಾಡ್ತಾರಲ್ಲ, ಟೈಲರಿಂಗ್ ಆಗಿರ್ಬೋದು, ಬೇರೆ ಬೇರೆ ಥರ ಕುಶಲಕರ್ಮಿಗಳಾಗಿರ್ಬೋದು, ಈ ಥರ ಯಾವ ತರಹದ ಅಂದರೆ ಹುದ್ದೆಗಳನ್ನ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು. ಸೊ ಅವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವ ಥರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕು, ಯಾವ ಥರ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನನ್ನ ಪೇಜ್ನ ನೀವು ಫಾಲೋ ಮಾಡ್ತಾ ಇರಬೇಕಾಗುತ್ತೆ. ಸೊ ಹಾಗಾದರೆ ಬನ್ನಿ, ಮಹಿಳೆಯರದು ಏನು ಡೀಟೇಲ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಏನಿರ್ಬೋದು, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೆಚ್ಚಿನ ಅಂದರೆ ಇನ್ಫಾರ್ಮೇಷನ್ ಅಂದರೆ ಹೆಣ್ಮಕ್ಳು ಕುತ್ಕೊಂಡು ಏನು ಮಾಡ್ಬೋದು, ಮನೇಲೇ ಕುತ್ಕೊಂಡು ಆಗಿರ್ಬೋದು, ಹೊರಗಡೆ ಕುತ್ಕೊಂಡು ಆಗಿರ್ಬೋದು, ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಯಾವಾಗಲೂ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀರ. ಸೊ ಈಗಲೆಲ್ಲ ನನ್ನ ಚಾನಲ್ನ ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ಅಂದರೆ ಗೊತ್ತಾಗುತ್ತೆ ಯಾವುದೇ ತರಹದ ವಿಚಾರಗಳಾಗಲಿ, ಹೆಣ್ಮಕ್ಳು ಏನು ಕೆಲಸ ಮಾಡೋದ್ರ ಬಗ್ಗೆ ಆಗಿರಲಿ, ನಾನು ಇಮಿಡಿಯೇಟಾಗಿ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಬನ್ನಿ, ಹಾಗಾದರೆ ಏನು ಶಿ ಮಾರ್ಟ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಶಿ ಮಾರ್ಟ್ ಪ್ರಪೋಸ್ ಟು ಹೆಲ್ಪ್ ವಿಮೆನ್ ಓನರ್ಸ್ ಆಫ್ ಎಂಟರ್ಪ್ರೈಸಸ್ ಅಂತ, ಓಕೆನಾ? ಹಾಗಿದ್ರೆ ಏನಿದು ಶಿ ಮಾರ್ಟ್ ಅಂತ ಹೇಳಿ ನೋಡೋಣ ಬನ್ನಿ. ಹಾಗಾದರೆ ಈಗಾಗಲೇ ಸರ್ಕಾರ ಲಕ್ಷಾಧಿಪತಿ ದೀದಿ ಯೋಜನೆಯ ಮೂಲಕ ಎಷ್ಟೋ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದೆ. ಇದರ ಮುಂದಿನ ಹೆಜ್ಜೆಯೇ ಶಿ ಮಾರ್ಟ್. ಇಲ್ಲಿ ನಿಮಗೆ ಹಂಗಂದ್ರೆ ಅದು ಏನು ಅರ್ಥ ಅನ್ನೋದು ನಿಮಗೆ ಎಲ್ಲರಿಗೂ ಡೌಟ್ ಬಂದಿರುತ್ತೆ. ಶಿ ಮಾರ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇಂಡಿಪೆಂಡೆಂಟ್ ಅಂದರೆ ಸ್ವಸಹಾಯ ಉದ್ಯಮಿ ಅಂತ ಕೂಡ ಇದಕ್ಕೆ ಅರ್ಥ ಬರುತ್ತೆ. ನಮ್ಮ ಹಳ್ಳಿಯ ಮಹಿಳೆಯರು ಉಪ್ಪಿನಕಾಯಿ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಕೈಮೊಗ್ಗ ಆಗಿರ್ಬೋದು, ನಿಮಗೆ ಇವಾಗ ಕರಕುಶಲ ವಸ್ತುಗಳನ್ನು ತಯಾರು ಮಾಡುತ್ತಾರೆ ಅಲ್ವಾ? ಆದರೆ ಅವುಗಳನ್ನು ಎಲ್ಲ ಮಾರಾಟ ಮಾಡಬೇಕು ಅಂದರೆ ಒಳ್ಳೆ ರೇಟಲ್ಲಿ ಮಾಡಬೇಕಾಗುತ್ತೆ. ಇವಾಗ ನೀವು ಡೈರೆಕ್ಟಾಗಿ ನೀವೇ ಅಂದರೆ ಓನರ್ ನೀವೇ ಆಗಿರ್ತೀರ, ಡೈರೆಕ್ಟಾಗಿ ಮಾಡೋ ಥರ ಇದು, ಓಕೆನಾ? ಸೊ ಅನ್ನೋ ಚಿಂತೆ ಅವರಿಗೆ ಇರುತ್ತೆ ಅಲ್ವಾ? ಸೊ ಇದನ್ನು ಯಾವ ಥರ ಮಾರಬೇಕು, ಎಲ್ಲಿ ಮಾರಬೇಕು ಅನ್ನೋದ್ರು ಕೂಡ ನಿಮಗೆ ಬೇಸಿಕ್ಕು ಯಾವ ಥರ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಅದು ಯಾವ ಥರ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಾಗಿ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ಈ ಶಿ ಮಾರ್ಟ್ಗಳನ್ನು ಆರಂಭಿಸುತ್ತಾ ಇದೆ. ಇದು ಮಹಿಳೆಯರಿಗೆ ಮಹಿಳೆಯರೇ ಅಂದರೆ ಮಾರುಕಟ್ಟೆ ಅಂದರೆ ಡೈರೆಕ್ಟು ಮಹಿಳೆಯರೇ ಮಾಡುವಂತಹ ಕೆಲಸ ಇದು, ಓಕೆನಾ? ಒಂದು ದೊಡ್ಡ ಮಾರುಕಟ್ಟೆ ಅಥವಾ ರಿಟೇಲ್ ಮಳಿಗೆ ಅಂತ ಹೇಳಬಹುದು. ಹಾಗಿದ್ರೆ ಈ ಯೋಜನೆಯ ಪ್ರಮುಖ ಪ್ರಯೋಜನಗಳು ಏನು ಕೇಳ್ಬೋದು. ಈ ಶಿ ಮಾರ್ಟ್ನಿಂದ ಮಹಿಳೆಯರಿಗೆ ಸಿಗುವಂತಹ ಲಾಭ ಏನು, ಅದನ್ನು ಈಗ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಿಂದ ನಮಗೆ ಏನು ಲಾಭ ಸಿಗುತ್ತೆ, ನಾವು ಡೈರೆಕ್ಟಾಗಿ ಮಾಡೋದ್ರಿಂದ ಏನು ಅಂದರೆ ಪ್ರಯೋಜನಗಳೇನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ಒಂದು ಪಾಯಿಂಟ್ ಹೇಳೋದಾದರೆ, ನೇರ ಮಾರುಕಟ್ಟೆಯಲ್ಲಿ ನೀವು ಡೈರೆಕ್ಟಾಗಿ ವ್ಯಾಪಾರನ ಮಾಡ್ಬೋದು. ಯಾವ ಥರ ನೇರ ಮಾರುಕಟ್ಟೆ ಅಂತ ಅಂದರೆ ಯಾವುದೇ ಥರ ಬ್ರೋಕರ್ ಇರೋದಿಲ್ಲ ನಿಮಗೆ. ಡೈರೆಕ್ಟ್ ಯಾರೇ ಥರ ಬ್ರೋಕರ್ ಆಗಿರ್ಬೋದು, ಕಮಿಷನ್ ಇನ್ನೊಬ್ಬರು ಕೊಡ್ಬೋದಾಗಿರ್ಬೋದು, ಆ ಥರ ಎಲ್ಲ ಏನೂ ಇರಲ್ಲ. ನೀವೇ ಡೈರೆಕ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥದ್ದು, ಓಕೆನಾ? ಇದು ನೇರ ಮಾರುಕಟ್ಟೆಯಲ್ಲಿ ಫಸ್ಟು ಯೋಜನೆ ಮಾಡಿರೋದು ಇವರು. ಅಂದರೆ ಸೆಕೆಂಡು, ಬ್ರ್ಯಾಂಡಿಂಗ್ ಬೆಂಬಲ. ನೀವು ತಯಾರಿಸುವ ಅಥವಾ ವಸ್ತುಗಳ ಮಾರಾಟ ಮಾಡುವ ವಸ್ತುಗಳಿಗೆ ಒಂದು ಬೆಲೆ, ಹೆಸರು, ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ ಸಿಗುವಂತೆ ಸರ್ಕಾರ ನೋಡಿಕೊಳ್ಳುತ್ತದೆ. ಅಂದರೆ ನೀವು ನಿಮ್ಮದೇ ಓನ್ ಬ್ರ್ಯಾಂಡು, ನೀವೇ ಯಾವುದಾದ್ರೂ ನೇಮ್ ಇಟ್ಕೋಬೋದು, ನೀವೇ ಓನ್ ಪ್ಯಾಕೇಜಿಂಗು, ನೀವೇ ಎಲ್ಲನೂ ಮಾಡಿಕೊಂಡು ನೀವೇ ಡೈರೆಕ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥದ್ದು, ಓಕೆನಾ? ಸೊ ಇಲ್ಲಿ ಯಾರು ಕೂಡ ಬ್ರೋಕರೇಜ್ ಅಂದರೆ ಬ್ರೋಕರ್ ಬರೋದಿಲ್ಲ. ಇನ್ನೊಂದು ನೀವು ಅವರು ಕಮಿಷನ್ ಕೊಡಬೇಕು, ಇವರು ಕಮಿಷನ್ ಕೊಡಬೇಕು ಅನ್ನೋದಿರಲ್ಲ. ನೀವೇ ಡೈರೆಕ್ಟಾಗಿ ಮಾಡೋವಂಥದ್ದು. ಸೊ ನಿಮಗೆ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ. ಸೊ ನಿಮಗೆ ಆದಾಯ ಅಂದರೆ ಮಧ್ಯವರ್ತಿಗಳಿಲ್ಲದ ಕಾರಣ ನಿಮಗೆ ತುಂಬಾ ಅಮೌಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಲಕ್ಷ ನೀವು ದುಡಿಯುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ 4ನೇದು, ಹೈಟೆಕ್ ಸೌಲಭ್ಯ. ಇವತ್ತಿನ ಕಾಲಕ್ಕೆ ತಕ್ಕಂತೆ AI ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿ ಯಾವುದಕ್ಕೆ ಬೇಡಿಕೆ ಇದೆ ಅನ್ನೋದನ್ನು ತಿಳ್ಕೊಂಡು ವ್ಯಾಪಾರ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಸರ್ಕಾರ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹೆಲ್ಪ್ ಮಾಡುತ್ತೆ, ಓಕೆನಾ? ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹೆಲ್ಪ್
ಯಾವ ಥರ ಮಾಡುತ್ತೆ ಅಂತ ನೀವು ಕೇಳ್ಬೋದು, ಓಕೆನಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾದರೆ ನಿಮ್ಗೊಂದು ಡೌಟು ಕೂಡ ಬರ್ಬೋದು, ಇದು ಯಾವ ಥರ ನಮಗೆ ಸರ್ಕಾರ ಹೆಲ್ಪ್ ಮಾಡುತ್ತೆ, ನಾವು ಹೆಂಗೆ ಮಾಡೋದು, ನಾವು ಯಾವ ಥರ ಬೈ ಮಾಡ್ಕೊಳ್ಳೋದು, ನಾವು ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಅದನ್ನು ನಾನು ಇವಾಗ ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಹೇಳ್ತೀನಿ. ಈ ಶಿ ಮಾರ್ಟ್ ಅನ್ನೋದು ಒಬ್ಬರು ಅಥವಾ ಇಬ್ಬರಿಗೆ ಸೇರಿದ್ದಲ್ಲ, ಓಕೆನಾ. ನೀವು ಒಬ್ಬರು ಮಾಡೋಗಿಲ್ಲ, ಇಬ್ಬರು ಕೂಡ ಮಾಡೋಗಿಲ್ಲ. ಇದು ಒಂದು ಸಮುದಾಯ, ಓಕೆನಾ. ಮಾಲೀಕತ್ವ ಮಳಿಗೆ ಅಂದರೆ ಸ್ವಸಹಾಯ ಗುಂಪುಗಳು ಅಂದರೆ ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು ಇದನ್ನು ನಡೆಸುತ್ತವೆ, ಓಕೆನಾ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತ ಮಳಿಗೆ ಇರಲಿದೆ. ಇನ್ನು ಅಂದರೆ ಏನಿದೆ ನಿಮಗೆ ಇವಾಗ ದೀದಿಯಾಳದ ಅಂತ ಅಂದರೆ ಅಂತ್ಯೋದಯ ಯೋಜನೆ ಮತ್ತು ಲಕ್ಷಪತಿ ದೀದಿಯ ಅಂದರೆ ಜಾಲವನ್ನೇ ಈ ಮಾರ್ಕೆಟ್ಗಳಿಗೆ ಬಳಸಿಕೊಳ್ಳಲಾಗುತ್ತದೆ. ಇದು ಯಾವ ಥರ ಸಂಘಗಳಿದೆ, ದೀದಿ ಯೋಜನೆಗಳೆಲ್ಲ ಈ ಥರ ಇದೆಯಲ್ವಾ, ಅದನ್ನು ಬಳಸ್ಕೊಂಡು ಇವರು ಸಂಘ ಅಂದರೆ ಈ ಥರ ಮಾರ್ಕೆಟ್ಗಳಿಗೆ ಸಂಘ ಅಂತ ಹೇಳೋ ಆ ಥರ ಸಂಘಗಳಲ್ಲಿ ನೀವು ಇರಬೇಕಾಗುತ್ತೆ, ಓಕೆನಾ. ನೀವು ಒಬ್ಬರೇ ಮಾಡೋದಕ್ಕಾಗಲ್ಲ, ಒಂದು ಗ್ರೂಪ್ ಇರಬೇಕಾಗತ್ತೆ. ಒಂದು ಬಳಸ್ಕೊಳ್ಬೇಕಾಗುತ್ತೆ ಆ ಗ್ರೂಪ್ ಇಲ್ಲ ಇದ್ದರೆ ನೀವು ಒಟ್ಟಿಗೆ ಒಂದು ಒಗ್ಗೂಟ ಸೇರಿಕೊಂಡು ಮಾಡಬೇಕಾಗುತ್ತೆ, ಓಕೆನಾ. ಸೊ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದ ಕರಕುಶಲ ವಸ್ತುಗಳು ಅಥವಾ ಸಾವಯವ ಉತ್ಪನ್ನಗಳನ್ನು ಈ ಮಾರಾಟದ ಮೂಲಕ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ತಲುಪಿಸಲಾಗುತ್ತದೆ. ನನಗೆ ಇವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಸದ್ಯಕ್ಕೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಯಾವುದೇ ಆನ್ಲೈನ್ ಅಂದರೆ ಪೋರ್ಟಲ್ ಇನ್ನೂ ಕೂಡ ಓಪನ್ ಆಗಿಲ್ಲ, ಯೋಜನೆ ಆರಂಭಿಕ ಹಂತದಲ್ಲಿ ಇದೆ, ಓಕೆನಾ. ಇದು ಆಲ್ರೆಡಿ ನಿರ್ಮಲಾ ದೇವಿಯವರು ಅನೌನ್ಸ್ ಮಾಡಿದ್ದಾರೆ, ಇನ್ನೂ ಅದು ಅಪ್ಲಿಕೇಶನ್ ಬಿಟ್ಟಿಲ್ಲ. ಅದು ಯಾವಾಗ ಬಿಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದು ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ. ಏನೇನು ತಯಾರಿ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ನಿಂದಲೇ ಸಿದ್ಧರಾಗಬಹುದು ಅಂದರೆ ನೀವು ಆರಾಮಾಗಿ ಏನೇನು ಬೇಕೋ ಅದಕ್ಕೆ ಯಾವ್ಯಾವ ಅಂದರೆ ನಿಮ್ಗೆ ಏನೇನು ಮಾಡ್ಕೋಬೇಕು, ನೆಕ್ಸ್ಟ್ ಏನೇನು ಗೈಡ್ಲೈನ್ಸ್ ಅಂದರೆ ಇವಾಗ ನೀವು ಏನು ತಯಾರಿ ಮಾಡ್ತಾ ಇರ್ತೀರಲ್ವ ಮನೇಲೇ ಕೂತ್ಕೊಂಡು, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಗುಂಪಿರುತ್ತೆ, ಆ ಗುಂಪಲ್ಲಿ ಹೋಗಿ ನೀವು ಸೇರಿಕೊಂಡು ಒಂದು ಇನ್ಫಾರ್ಮೇಷನ್ನ ಮಾಡಬೇಕಾಗುತ್ತೆ, ಓಕೆನಾ. ಸಿದ್ಧರಾಗಬಹುದು. ಹಾಗಿದ್ರೆ ಏನು ಮಾಡಬೇಕು ಮೊದಲು ಅಂತ ನೀವು ಕೇಳ್ಬೋದು. ಅಂದರೆ RRML ಅಡಿಯಲ್ಲಿರುವ ಯಾವುದಾದರೂ ಒಂದು ಸ್ವಸಹಾಯ ಅಂದರೆ ಗುಂಪಿನೊಂದಿಗೆ ನೀವು ಸದಸ್ಯರಾಗಿರಬೇಕು. ನಿಮ್ಮ ಸಂಘ ಅಥವಾ ರಾಜ್ಯ ಅಂದರೆ ಜೀವನೋಪಾಯ ಮಿಷನ್ ಉದ್ಯಮಿ ಮಾಡುವ ಆಸಕ್ತಿ ಇರುವ ದೀದಿಯನ್ನು ಗುರುತಿಸುತ್ತಾರೆ, ಓಕೆನಾ. ಹೆಜ್ಜೆ ಯಾವ ಉದ್ಯಮಿ ಮಾಡುತ್ತಿರುವಂತಹ ಅಂತ ಅಂದರೆ ಲಖಪತಿ ಯೋಜನೆ ಅಡಿಯಲ್ಲಿ ಒಂದು ಪ್ಲ್ಯಾನನ್ನು ರೆಡಿ ಮಾಡಿ ನಿಮ್ಮ ಒಕ್ಕೂಟಕ್ಕೆ ಕೊಡಬೇಕಾಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಈ ತೀರ್ಮಾನ ಸಂಪೂರ್ಣ ಮಾರ್ಗ ಅಂದರೆ ಸೂಚಿ ಬಿಡುಗಡೆ ಮಾಡುತ್ತದೆ, ಓಕೆನಾ. ಮಾಡಿದ ತಕ್ಷಣ ಏನು ಇದು ನೀವು ಗುಂಪಲ್ಲಿ ಸೇರಿಕೊಂಡು ನೀವು ಒಂದು ರೆಡಿ ಮಾಡಿಕೊಂಡು ಈ ಥರ ಆಗಿದೆ ಅಂತೇಳಿ ಆ ಗುಂಪಿನ ಮೂಲಕ ನೀವು ತಿಳಿಸ್ಬೇಕಾಗತ್ತೆ, ಓಕೆನಾ. ಆಮೇಲೆ ಆನ್ಲೈನ್ ಅಪ್ಲೈ ಮಾಡೋದು ಹೇಳ್ತೀವಿ. ನೆಕ್ಸ್ಟು ನಿಮ್ಗೇನಾದರೂ ಆಸಕ್ತಿ ಇದ್ದರೆ ಈ ಥರ ಪ್ಲ್ಯಾನಲ್ಲಿ ನಿಮ್ಗೇನಾದರೂ ಮಾಡಬೇಕು, ನನಗೆ ಇದರಲ್ಲಿ ನಾನು ಅಂದರೆ ಆಸಕ್ತಿ ಇದೆ ಅಂತಂದರೆ ನಿಮಗೆ ಮಾಡೋ ಇಂಟ್ರೆಸ್ಟ್ ಇದೆ ಈ ಜಾಬಲ್ಲಿ ಅಂದರೆ ಈ ಥರ ನಾನು ಒಂದು ಅಪ್ಲಿಕೇಶನ್ ಹಾಕಿ ಮಾಡ್ತೀನಿ ಅನ್ನೋದಾದರೆ ನಿಮಗೆ ನಿಮ್ಮ ಊರುಗಳಲ್ಲೇ ಅಂದರೆ ಇವಾಗ ಸಂಘಗಳಿರುತ್ತೆ ನೋಡಿ, ಸ್ತ್ರೀ ಶಕ್ತಿ ಸಂಘ ಅಂತ ಹೇಳಿಬಿಟ್ಟು ಅದರಲ್ಲಿ ನಿಮಗೆ ತುಂಬ ಹೆಚ್ಚಿನ ಇನ್ಫಾರ್ಮೇಷನ್ನು ಕೊಟ್ಟಿರ್ತಾರೆ ಗೌರ್ಮೆಂಟ್ ಕಡೆಯಿಂದ, ಕೇಂದ್ರ ಸರ್ಕಾರ ಕಡೆಯಿಂದ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದರಲ್ಲಿ ಹೋಗಿ ನೀವು ಕೇಳಿಕೊಂಡು ಮಾಡಬೇಕಾಗುತ್ತೆ. ಸೊ ಅದು ನೆಕ್ಸ್ಟ್ ಯಾವಾಗ ಪ್ರೊಸೀಜರ್ ಬಿಡ್ತಾರೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಯೂಸ್ ಆಗಿದೆ, ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ನನಗೆ ಮೆಸೇಜ್ ಹಾಕಿ ಇಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.